ಈ ಆಡಿಯೋ ವೈರಲ್ ಬಗ್ಗೆ ನನಗೇನು ಗೊತ್ತಿಲ್ಲ. ಆಡಿಯೋ ಬಗ್ಗೆ ನಾಳೆ ಕಂಪ್ಲೇಂಟ್ ಕೊಡ್ತೀನಿ. ಎಸ್ಪಿ ಕಚೇರಿಗೆ ತೆರಳಿ ದೂರು ಕೊಡಲು ನಿರ್ಧಾರ ಮಾಡಿದ್ದೀನಿ. ಫ್ರೀಡಂ ಟಿವಿಗೆ ನಂಜಯ್ಯನ ಮಠ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಆಡಿಯೋ ಬಗ್ಗೆ ನನಗೇನು ಗೊತ್ತಿಲ್ಲ. ಆಡಿಯೋ ಬಗ್ಗೆ ನಾಳೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಈಗಷ್ಟೇ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿದ್ರು. ಹಾಗೆ ಎಸ್ಪಿ ಕಚೇರಿಗೆ ತೆರಳಿ ದೂರು ನೀಡಲು ನಿರ್ಧಾರ ಮಾಡಿದ್ದೇನೆ ನಾನು. ಫ್ರೀಡಂ ಟಿವಿಗೆ ನಂಜಯ್ಯ ಮಠ ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು. ಈಗಷ್ಟೇ ದೂರವಾಣಿ ಸಂಪರ್ಕದಲ್ಲಿದ್ರು. ನಾನು ಸಚಿವ ಕಾಶಪ್ಪನವರನ್ನು ಭೇಟಿಯಾಗಿದ್ದೆ ಅಂತ ಕೂಡ ಅವರು ಹೇಳಿದ್ರು. ಗೌರವದಿಂದ ನನ್ನನ್ನು ಮಾತನಾಡಿಸಿದ್ದಾರೆ ಅವರು. ನಾನು ರಾಜಕೀಯ ಮಾತ್ರ ಮಾತನಾಡಿದ್ದು, ಬೇರೆ ಏನೂ ಮಾತನಾಡಿಲ್ಲ ಅಂತ ಅವರು ರಿಯಾಕ್ಟ್ ಮಾಡಿರುವಂತದ್ದು. ನಾಳೆ ಈ ಬಗ್ಗೆ ದೂರು ಕೂಡ ಕೊಡ್ತೇನೆ. ಈ ಆಡಿಯೋ ವೈರಲ್ ಬಗ್ಗೆ ನಂಗೇನು ಗೊತ್ತಿಲ್ಲ, ನಾಳೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿರುವಂತದ್ದು ನಂಜಯ್ಯನ ಮಠ. ಫ್ರೀಡಂ ಟಿವಿಗೆ ರಿಯಾಕ್ಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಂಗೇನು ಗೊತ್ತಿಲ್ಲ, ನಾವು ರಾಜಕೀಯವಾಗಿ ನಾರ್ಮಲ್ ಆಗಿ ಏನು ರಾಜಕೀಯದ ವಿಚಾರಗಳನ್ನು ಮಾತ್ರ ನಾವು ಮಾತನಾಡಿದ್ದು. ಈ ವಿಚಾರದ ಬಗ್ಗೆ ನನಗೇನು ಗೊತ್ತಿಲ್ಲ. ಈ ಬಗ್ಗೆ ನಾನು ಎಸ್ಪಿಗೆ ಕೂಡ ನಾಳೆ ದೂರು ಕೊಡ್ತೀನಿ ಅಂತ ಫ್ರೀಡಂ ಟಿವಿಗೆ ನಂಜಯ್ಯನ ಮಠ ಕೂಡ ಪ್ರತಿಕ್ರಿಯೆ ಕೊಟ್ಟಿರುವಂಥದ್ದು. ಒಂದು ರೀತಿಯಾಗಿ ಇಷ್ಟು ದಿನ ಈ ರಾಜ್ಯ ಕಾಂಗ್ರೆಸ್ಗೆ ಸಂಪುಟ ವಿಸ್ತರಣೆ ತಲೆ ಬೆಸೆಯಿತ್ತು. ಈಗ ಸಂಪುಟ ವಿಸ್ತರಣೆ ಆಯ್ತು, ಅದ್ರ ಮೇಲೆ ಒಂದೊಂದೇ ಸಮಸ್ಯೆಗಳು ಉದ್ಭವ ಆಗ್ತಾ ಇರುವಂತದ್ದು. ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಸಕರು ಕೂಡ ಸುಮ್ಮನೆ ಇದ್ರು ಕೂಡ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಮತ್ತೆ ಆಡಿಯೋ ವೈರಲ್ ಆಗಿರುವಂತದ್ದು ಒಂದ್ ರೀತಿಯಾಗಿ ರಾಜ್ಯ ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂತದ್ದು.